ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ರೀತಿಯ ಪ್ರಕರಣವನ್ನು ನಾನು ಕೇಳಿಯೂ ಇಲ್ಲ, ನೋಡಿ ಅಂತೂ ಇಲ್ಲವೇ ಇಲ್ಲ. ಈ ಥರದ ಸುದ್ದಿಗಳನ್ನು ಓದಿಲ್ಲ. ಅಂಥದ್ದೊಂದು ಪ್ರಕರಣ ಅಲಹಾಬಾದ್ ಹೈಕೋರ್ಟಿನ ಲಖನೌ ಪೀಠದಲ್ಲಿ ನಿನ್ನೆ ಏಪ್ರಿಲ್ 20ನೇ ತಾರೀಕು ನಡೆಯಿತು. ಪ್ರಕರಣ ಯಾವುದು? ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ಕುರಿತಾದಂಥ ವಿಚಾರಣೆಯ ಸಂದರ್ಭ. ಆನರೇಬಲ್ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿ ಅವರು ಹೇಳ್ತಾರೆ, आप सब लोग मिलके मुझे परेशान कर रहे हो, मुझे अन्याय हुआ है ಅಂತಾರೆ. ಯಾರೋ ಕಕ್ಷಿದಾರರು ಈ ಮಾತನ್ನು ಹೇಳಿಲ್ಲ. ಕಕ್ಷಿದಾರರಲ್ಲಿ ವಿಘ್ನೇಶ್ ಶಿಶಿರು, ಅವರ ಲಾಯರು ಅಶೋಕ್ ಪಾಂಡೆ, ಅವರು ಈ ಮಾತನ್ನು ಹೇಳಿಲ್ಲ. ಸ್ವತಃ ಜಡ್ಜ್ ಹೇಳ್ತಾರೆ, ಆಪ್ ಸಬ್ ಲೋಗ್ ಮುझे ಪರೇಶಾನ್ ಕರ್, ನೀವೆಲ್ಲ ಸೇರಿ ನಂಗೆ ತೊಂದರೆ ಕೊಡ್ತಾ ಇದ್ರಿ, ಭಾಳ ಸಂಕಷ್ಟವನ್ನು ಉಂಟು ಮಾಡ್ತಾ ಇದ್ರಿ. ಮುझे ಅನ್ಯಾಯ ಹುವಾ ಹೈ, ನನಗೆ ಅನ್ಯಾಯ ಆಗಿದೆ ಅಂತಾರೆ. ಏನಪ್ಪ ಇವ್ರಿಗಾಗಿದ್ದ ಅನ್ಯಾಯ? ಎಂಥ ಚರಿತ್ರಾರ್ಹವಾದಂಥ ತೀರ್ಪನ್ನು ಕೊಟ್ಟಿದ್ರು, ಎಂಥ ನಿರ್ದೇಶನವನ್ನು ನೀಡಿದರು, ಎಂಥ ಆದೇಶವನ್ನು ಮಾಡಿದರು. ಯಾವುದು 6-7 ವರ್ಷಗಳಲ್ಲಿ ಒಂದು ತಾರ್ಕಿಕವಾದಂಥ ಮುನ್ನಡೆಗೆ ಬಂದಿರಲಿಲ್ವೋ ಅಂಥ ಪ್ರಕರಣಕ್ಕೆ ವಿಚಾರಣೆ ಮಾಡಲಿಕ್ಕೆ FIR ಹಾಕಲಿಕ್ಕೆ ಹೇಳಿದರು, ತನಿಖೆ ಮಾಡು ಅಂತ ಹೇಳಿದರು. ಆ ರೀತಿ ಗಂಡೆದೆಯನ್ನು ಪ್ರದರ್ಶಿಸಿದಂಥ ಮತ್ತು ನ್ಯಾಯನಿಷ್ಠವಾಗಿ ನಡ್ಕೊಂಡಂಥ ಜಡ್ಜ್ಗೆ ಪರೇಶಾನಿ ಏನಾಯ್ತಪ್ಪ? ಪರೇಶಾನಿ ಏನು ಅಂದರೆ 17ನೇ ತಾರೀಕು ಅವರೊಂದು ಆದೇಶ ಮಾಡಿದರು. ಏನಂತ? ಕೋಟ್ವಾಲಿ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಿಸಿ ರಾಹುಲ್ ಗಾಂಧಿಯವ್ರ ಮೇಲೆ ದ್ವಿಪೌರತ್ವದ ಕುರಿತಾಗಿ ವಿಚಾರಣೆ ನಡೀಲಿ ಉತ್ತರ ಪ್ರದೇಶದ ಸರ್ಕಾರದಲ್ಲಿ, ಅಥವಾ ಉತ್ತರ ಪ್ರದೇಶದ ಸರ್ಕಾರ CBIಗೆ ಈ ಪ್ರಕರಣವನ್ನು ವಹಿಸಲಿ ಅಂತ. ಇದ್ರ ಬಗ್ಗೆ ನಾವು ಸಂಚಿಕೆಯನ್ನು ಮಾಡಿದ್ದೇವೆ. ಅದಾದ ಮಾರನೇ ದಿವಸ ಇದ್ದಕ್ಕಿದ್ದ ಹಾಗೆ ಅದೇ ಜಡ್ಜ್ ಮಹೋದಯ್ ತಮ್ಮ ತೀರ್ಪನ್ನೇ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಯಾವ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡು ಅಂತ ಹೇಳಿದ್ರು, ಯಾವ ಆಧಾರದ ಮೇಲೆ ಹೇಳಿದರು? ಕೇಂದ್ರ ಸರ್ಕಾರ ಕೊಟ್ಟಂಥ, ಗೃಹ ಸಚಿವಾಲಯ ಕೊಟ್ಟಂಥ ಗೌಪನೀಯವಾದಂಥ ದಾಖಲಾತಿಗಳನ್ನು ಪರಿಶೀಲಿಸಿ ಆಮೂಲಾಗ್ರವಾಗಿ ನೋಡಿದ ಮೇಲೆ ಈ ರೀತಿ ಆದೇಶ ಮಾಡಿದರು. ಅದಕ್ಕಿಂತ ಮುಂಚೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸರ್ಕಾರಕ್ಕೆ ಬರೆದಿದ್ರು ಅವರು. ಏನಂತ? ರಾಹುಲ್ ಗಾಂಧಿ ಅವರು ಪೌರತ್ವದ ಕುರಿತಾಗಿ ಒಂದು ಪ್ರಕರಣ ಬಂದಿದೆ, ಅವ್ರ ಕುರಿತಾಗಿ ಏನೇ ದಾಖಲಾತಿಗಳಿದ್ದರೆ ನೀವು ಕೋರ್ಟಿಗೆ ಸಲ್ಲಿಸಬೇಕು ಅಂತ ಹೇಳಿದ್ರು. ಕೇಂದ್ರ ಗೃಹ ಸಚಿವಾಲಯ ಇದು ಹೈಲಿ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತು. ಆದರೂ ಪರವಾಗಿಲ್ಲ, ಕಳಿಸಿ ಅಂದ್ಮೇಲೆ ಕಳಿಸಿತ್ತು. ಕಳಿಸಿದ್ದನ್ನು ನೋಡಿದ ಮೇಲೆ ಇವರು FIR ಹಾಕು ಅಂತ ಹೇಳಿದ್ರು. ಏಪ್ರಿಲ್ 18ನೇ ತಾರೀಕು ಅದೇ ಜಡ್ಜ್ ಮಹೋದಯ ಹೇಳ್ತಾರೆ, ನಾನು ನೋಟಿಸನ್ನು ಜಾರಿ ಮಾಡುವುದನ್ನು ಮರೆತುಬಿಟ್ಟಿದ್ದೆ. ಸೆಕ್ಷನ್ CRPC 362 ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಜಾರಿ ಆಗಬೇಕಾಗಿತ್ತು. ನೋಟಿಸ್ ಜಾರಿ ಆಗದೇ ಇರುವುದರಿಂದಾಗಿ ನಿನ್ನೆಯ ನನ್ನ ನಿರ್ದೇಶನ ಆದೇಶ ಏನಿದೆ ಅದನ್ನು ಹಿಂಪಡಿತಾ ಇದ್ದೇನೆ. ಅರೇ, ನಿನ್ನೆವರೆಗೂ ನಾವು ಸಂಭ್ರಮ ಪಟ್ಟುಬಿಟ್ವಿ, ಅಂತೂ ಇಂತೂ ರಾಹುಲ್ ಗಾಂಧಿ ಪ್ರಕರಣ ಮುಂದೆ ಹೋಯಿತು. ಒಬ್ಬ ಜಡ್ಜ್ ಆದರೂ ಇದನ್ನು ವಿಚಾರಣೆಗೆ ಎತ್ಕೊಂಡ್ರು, ತೀರ್ಪಾಗಿಲ್ಲ ಅಥವಾ ತನಿಖೆ ನಡೆದು ಹೋಗಿಲ್ಲ. ಅಟ್ಲೀಸ್ಟ್ ಒಬ್ಬ ವ್ಯಕ್ತಿಯ ಮೇಲೆ ಸಂದೇಹ ಉಂಟಾದ ಸಂದರ್ಭದಲ್ಲಿ ಆತ ನಮ್ಮ ದೇಶದವನ, ಬೇರೆ ದೇಶದವನ, ಭಾರತೀಯ ಅಂತ ಬೇರೆ ದೇಶದವನಾಗಿದ್ದು ಭಾರತದಲ್ಲಿ ಬಂದು ಇಂಥದ್ದೊಂದು ಅತ್ಯಂತ ಒಂದು ಸಂದಿಗ್ಧ ಸ್ಥಾನದಲ್ಲಿ ಬಂದು ಕೂತಿದ್ದಾರಾ, ಆಯಕಟ್ಟಿನ ಜಾಗದಲ್ಲಿ ಕೂತಿದ್ದಾರಾ ಅಂತ ಯಾರಿಗಾದರೂ ಅನುಮಾನ ಇರುತ್ತೆ. ಕೇಳಬೇಕಾದ ಪ್ರಶ್ನೆ. ಯಾವುದೋ ದಾರಿ ಹೋಕನ್ನೇ ಪೊಲೀಸರು ನಿಲ್ಲಿಸಿ ಯಾವ ದೇಶದವನೇನು ಅಂತ ಕೇಳ್ಬೋದು. ಯಾವುದೊಬ್ಬ ವಿದೇಶ ಓಡಾಡ್ತಾ ಇದ್ದಂತ ತಿಳ್ಕೊಡ್ರಿ, ಆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿರುವಂಥ ವ್ಯಕ್ತಿ ಹೋಗಿ ಎಲ್ಲಿಯಪ್ಪ ನೀನು ಅಂತ ಕೇಳ್ಬೋದು. ಆ ವ್ಯಕ್ತಿ ಯಾವುದೋ ದೇಶದ ಹೆಸರು ಹೇಳಿ ತೋರಿಸು ನಿನ್ನ ಪಾಸ್ಪೋರ್ಟು, ವೀಸಾ ಎಲ್ಲಿದೆ ತೋರಿಸು ಅಂತ ಕೇಳ್ಬೋದು, ಎಲ್ಲಿವರೆಗೂ ವ್ಯಾಲಿಡ್ ಇದೆ ಅಂತ ಕೇಳ್ಬೋದು. ಅಂಥದ್ರಲ್ಲಿ ರಾಹುಲ್ ಗಾಂಧಿ ಈ ದೇಶದ ಅತಿ ದೊಡ್ಡ ವಿರೋಧ ಪಕ್ಷದ ನಾಯಕ, ಆತನ ನೀವು ಪ್ರಶ್ನೆ ಮಾಡಬೇಡಿ ಅಂದರೆ ಹಂಗೆ ಕೇಳೋದೆ ಅದು ಸರಿಯಾದ ತೀರ್ಮಾನ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಜಡ್ಜ್ ಹೇಳ್ತಾರೆ, ಇಲ್ಲ, ಅವ್ರಿಗೆ FIR ನೋಟಿಸ್ ಜಾರಿ ಮಾಡಬೇಕಾಗಿತ್ತು, 362 ವೈಲೇಷನ್ ಆಗಿದೆ ಅನ್ನೋದು ಅವರ ಹಿಂದಿರೋ ಉದ್ದೇಶ. ಅವ್ರು ಹೇಳಿದ್ದು ಬೇರೆ. ಏನಾಯಿತು? 17ನೇ ತಾರೀಕು ಯಾವಾಗ ಇವರು ಆದೇಶ ಮಾಡ್ತಾರೋ ತನಿಖೆಗೆ, ವಿಘ್ನೇಶ್ ಶಿಶಿರವರು ಒಂದು ಪೋಸ್ಟ್ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟರಲ್ಲಿ, ಬೇರೆ ಕಡೆ. ಫೈನಲಿ ಆರ್ಡರ್ ಹ್ಯಾಸ್ ಕಮ್, ಕೊನೆಗೂ ಆರ್ಡರ್ ಆಗಿದೆ. ಲಖನೌ ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠದಿಂದ ಆದೇಶ ಆಗಿದೆ. FIR ಹಾಕಲಿಕ್ಕೆ ಆನರೇಬಲ್ ಜಸ್ಟಿಸ್ ಅವರು ಆರ್ಡರ್ ಮಾಡಿದ್ದಾರೆ. ಇನ್ಯಾರಾದರೂ ದಬಾವಣೆ ಮಾಡಿದರೆ, ಒತ್ತಡವನ್ನು ತಂದರೆ, ಏನಾದರೂ ಇದರಲ್ಲಿ ತೊಂದರೆ ಕೊಡುವಂಥ ಕೆಲಸ ಮಾಡಿದರೆ ಅವರ ವಿರುದ್ಧ ಎಲ್ಲ ದಾಖಲಾತಿಗಳನ್ನು ಹೊರಗೆ ಹಾಕಲಾಗತ್ತೆ. ಯಾವುದೇ ಮಾಫಿಯಾ ಕಾರ್ಟೆಲ್ಲು ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಂತ ಒಂದು ಪೋಸ್ಟನ್ನು ವಿಘ್ನೇಶ್ ಶಿಶಿರ್ ಹಾಕ್ತಾರೆ. ಯಾಕೆ ಆ ಪೋಸ್ಟ್ ಹಾಕಿದ್ರು ವಿಘ್ನೇಶ್ ಶಿಶಿರು ಅಂದರೆ, ಅವರು ಅಷ್ಟು
ಒತ್ತಡವನ್ನು ಅನುಭವಿಸ್ಬಿಟ್ಟಿದ್ದಾರೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ. ಅವ್ರಿಗೆ ಸೆಕ್ಯೂರಿಟಿ ಇದೆ, ಭದ್ರತೆಯಲ್ಲಿ. ಅವರೇನೋ ದೊಡ್ಡ ರಾಜ್ಯಸಭಾ ಸದಸ್ಯ ಆಗ್ತೀನಿ ಅಂತ ಕೇಸ್ ಹಾಕಿದ್ದಲ್ಲ ಮನುಷ್ಯ. ಈ ಭಾರತೀಯ ಜನತಾ ಪಾರ್ಟಿನಲ್ಲಿ ನಿಜವಾದ ಕಾರ್ಯಕರ್ತನಿಗೆ ಎಷ್ಟು ಮಟ್ಟಿಗೆ ಮನ್ನಣೆ ಕೊಡ್ತಾರೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿದೆ. ಯಾವುದೋ ಪೋಸ್ಟ್ಗೋಸ್ಕರ ಪವನ್ ಖೇರಾ ಥರ ಹೋಗಿ ಗಲಾಟೆ ಮಾಡಿದ ಮನುಷ್ಯ ಅಲ್ಲ. ಸಾತತ್ಯದಿಂದ ಸತತವಾಗಿ ನಿರಂತರವಾಗಿ ಕಾನೂನಿನ ಹೋರಾಟ ಮಾಡ್ಕೊಂಬಂದಂಥ ಮನುಷ್ಯ. ಈಗ ಯಾವಾಗ ಇದು FIR ಹಾಕಿ ಅವ್ರ ಮೇಲೆ ತನಿಖೆ ಆಗುವ ಸಂದರ್ಭದಲ್ಲಿ ಒತ್ತಡವನ್ನು ಹೇರಬೇಡಿ ಅಂತ ಒಂದು ಪೋಸ್ಟ್ ಹಾಕ್ತಾರೆ. ನನಗೇನೋ ಅದು ತಪ್ಪು ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಯಾರಿಗೆ ಧಮಕಿ ಇದು ಅನ್ನೋದು ಅಲ್ಲಿ ಯಾರ ಹೆಸರು ಕೂಡ ಇಲ್ಲ, ಅಥವಾ ಜಸ್ಟಿಸ್ ರೆಫರೆನ್ಸ್ ಉಲ್ಲೇಖವೇ ಇಲ್ಲ. ಹಾಗಿದ್ದಾಗ ಈ ಪೋಸ್ಟ್ ಹಾಕಿದ್ದಕ್ಕೆ ಆನರೇಬಲ್ ಜಸ್ಟಿಸ್ ಅವರು ಕೆಂಗಣ್ಣಾಗ್ಬಿಡ್ತಾರೆ. ಮೊದಲನೇದಾಗಿ ಆ ರೀತಿ ಅವರು ತೀರ್ಪನ್ನು ಹಿಂಪಡೆಯೋ ಹಾಗಿಲ್ಲ. ಒಂದು, ಅವರು CRPC ಸೆಕ್ಷನ್ 152 ಪ್ರಕಾರ ಟೈಪೋ ಎರರ್ ಇದ್ದರೆ ಬದಲಾವಣೆ ಮಾಡ್ಬೋದು. ಅಂದರೆ ನೀವೇನೋ ಟೈಪ್ ಮಾಡಿಸುವಾಗ ಡಿಕ್ಟೇಷನ್ ಕೊಡುವಾಗ ತಪ್ಪಾಗಿತ್ತು, ಮಾರನೇ ದಿವಸ ನೆನಪಾಯಿತು, ಆವಾಗ ಪ್ಯಾರಾ ಅದು ಅರ್ಥ ಬೇರೆ ಆಗುತ್ತೆ, ಅದು ಅರ್ಥವನ್ನು ಚೇಂಜ್ ಮಾಡಿ ಅಂತ ಹಾಕಿ ಕೆಳಗಡೆ ಹಾಕ್ಬೇಕು ನೀವೇನಂತ. CRPC 152 ಪ್ರಕಾರ ಇಟ್ ಪ್ರಿವೇಲ್ಸ್, ಆದ್ದರಿಂದ ಇದು ಬದಲಾವಣೆ ಮಾಡಿದ್ವಿ. ಇನ್ನೊಂದು, ಅವರು 216 ಪ್ರಕಾರ ಚಾರ್ಜಸ್ಸನ್ನು ಚೇಂಜ್ ಮಾಡ್ಬೋದು, ತೀರ್ಪನ್ನಲ್ಲ, ನಿರ್ದೇಶನವನ್ನಲ್ಲ, ಆದೇಶವನ್ನಲ್ಲ. ಇದು ಎರಡು ಮಾಡ್ಬೋದು. ನೀವು ಪಲ್ಟಾಯಿಸುವ ಹಾಗಿಲ್ಲ, ಜಜ್ಮೆಂಟನ್ನು ಪಲ್ಟಾಯಿಸ್ಲಿಕ್ಕೆ ನಿಮ್ಗೆ ಯಾವುದೇ ಪವರ್ ಇಲ್ಲ. ಒಂದು ವೇಳೆ ಜಜ್ಮೆಂಟ್ ಸರಿ ಇಲ್ಲ ಅಂದರೆ ಎದುರುಗಡೆ ಇರುವಂಥ ವ್ಯಕ್ತಿ ಯಾರಿದ್ದಾರೆ, ಯಾರಿಗೆ ನ್ಯಾಯ ಸಂದಿಲ್ಲ ಅನಿಸುತ್ತೆ, ಅವರು ಹೈಯರ್ ಕೋರ್ಟಿಗೆ ಮೊರೆ ಹೋಗ್ತಾರೆ, ಅಪೀಲ್ ಹೋಗ್ತಾರೆ. ಈಗ ಸಿಂಗಲ್ ಬೆಂಚಲ್ಲಿ ಈ ಪ್ರಕರಣ ನಡೆದಿದೆ. ಅಲಹಾಬಾದ್ ಹೈಕೋರ್ಟಿನ ಲಕ್ನೋ ಪೀಠದಲ್ಲಿ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿಯವರು ಕೊಟ್ಟಿರುವಂಥ ನಿರ್ದೇಶನ ತೀರ್ಪು. ನೀವು FIR ಹಾಕಲಿಲ್ಲ, 362 ವೈಲೇಷನ್ ಆಗಿದೆ ಅಂತ ಅನಿಸಿದರೆ ರಾಹುಲ್ ಗಾಂಧಿಗೆ, ಅವರ ವಕೀಲರಿಗೆ, ಅವರು ಡಿವಿಷನ್ ಬೆಂಚ್ಗೆ ಕೇಳ್ತಾರೆ. ಹಿಂದಿನ ಬೆಂಚಲ್ಲಿ ನನಗೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ, ನಮ್ಮ ಕಕ್ಷಿದಾರ ಮೇಲೆ ಅವನಿಗೆ ನೋಟಿಸೇ ಜಾರಿ ಮಾಡಿಲ್ಲ, FIR ಹಾಕಿದ್ದಾರೆ, ಆತನಿಗೆ ತನ್ನ ಅಳಲನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಆಗಿಲ್ಲ, ಆದ್ದರಿಂದ ಅದಕ್ಕೆ ತಡೆಯಾಜ್ಞೆ ಕೊಡಿ ಅಂತ ಅವ್ರು ವಕೀಲರು ಕೇಳ್ತಾರೆ. ಡಿವಿಷನ್ ಬೆಂಚಲ್ಲೂ ಆಗಲಿಲ್ಲ ಅಂದ್ರೆ ಫುಲ್ ಬೆಂಚ್ಗೆ ಹೋಗಿ ಕೇಳ್ತಾರೆ. ಅಲ್ಲಿಯೂ ಆಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸುಪ್ರೀಂ ಕೋರ್ಟ್ನಲ್ಲಿ ಅದು ಸಾಂವಿಧಾನಿಕ ಪ್ರಶ್ನೆ ಆದರೆ ಅದು ಕಾನ್ಸ್ಟಿಟ್ಯೂಷನ್ ಬೆಂಚನ್ನು ನೇಮಿಸಬಹುದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅಷ್ಟೆಲ್ಲ ಅವಕಾಶ ಇರುವಾಗ ಯಾವ ಜಡ್ಜು ತಾನೇ ಆದೇಶವನ್ನು ಮಾಡಿದಾರೋ ಅವರು ಇದಕ್ಕಿದ್ದ ಹಾಗೆ ಹಿಂಪಡೆದ್ಬಿಡ್ತಾರೆ. ಕಾರಣ ಏನು ಕೊಟ್ಟರು ಅನ್ನೋದು ಭಾಳ ಮುಖ್ಯ ಇಲ್ಲಿ. 20ನೇ ತಾರೀಕು, ನಿನ್ನೆ ಇಲ್ಲ ಮೊನ್ನೆ, ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗುತ್ತೆ. ಶುರುವಾದ ತಕ್ಷಣ ಅವ್ರು ಹೇಳಿದ್ದು, ನನ್ನ ಪ್ರಾರಂಭದಲ್ಲಿ, ಮುझे आप सब लोग मिलके परेशान कर रहे हैं, पीठ के पीछे कैसे करना कितना ठीक है ಅಂತ. ಬೆನ್ನ ಹಿಂದೆ ಕೆಸರು ಎರಚೋದು ಎಷ್ಟರ ಮಟ್ಟಿಗೆ ಕೀಚಡು ಉಚಾಲನ ಅಂತಿದ್ದಾರೆ. ಪೀಠ್ ಕೆ ಪೀಛೆ ಕೀಚಡು ಉಚಾಲನ ಕಿತ್ನಾ ಸಹಿ ಹೈ ಅಂತ ಕೇಳಿದರು ಜಡ್ಜು. ಅದರ ಅಂದರೆ ಆರ್ಗ್ಯುಮೆಂಟ್ದು ವಿಡಿಯೋ ಇದೆ, ಬೇಕಾದ್ರೆ ತಾವು ತೆಗೆದು ನೋಡ್ಬೋದು, ಯೂಟ್ಯೂಬ್ನಲ್ಲಿದೆ ಅದು. ಬೆನ್ನ ಹಿಂದೆ ಕೆಸರು ಎರಚೋದು ಎಷ್ಟರ ಮಟ್ಟಿಗೆ ಸರಿ ಅಂದರು. ಅಲ್ಲಿದ್ದವರು ಕಕ್ಕಾಬಿಕ್ಕಿ ಆಗಿಬಿಟ್ರು. ಒಂದು ಅಶೋಕ್ ಪಾಂಡೆ, ವಿಘ್ನೇಶ್ವರ ವಕೀಲರು, ಯಾರು ನಿಮ್ಮ ಹಿಂದೆ ಕೆಸರು ಎರಚಿದ್ದಾರೆ? ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಅವರು, ನನಗೇನಾದರೂ ಒತ್ತಡ ತಂದರೆ, ಬೆದರಿಕೆ ಹಾಕಿದರೆ, ಮಾಫಿಯಾ ಕಾರ್ಟೆಲ್ಲು ಅಂತೆಲ್ಲ ಹೆದರಿಸಿದ್ದಾರೆ, ನನ್ನ ಮೇಲೆ ದಬಾವಣೆ ಆಗ್ತಾ ಇದೆ ಇದರಿಂದ, ಸೋಷಿಯಲ್ ಮೀಡಿಯಾ ಪೋಸ್ಟಿಂದ. ಅರೆ, ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಪೋಸ್ಟ್ ಹಾಕಿದರೆ ಕೂತಿರುವಂಥ ಜಡ್ಜು ಗಾಬರಿಯಾಗಿ ತನ್ನ ತೀರ್ಮಾನವನ್ನೇ ಬದಲಿಸುವುದಾದರೆ, ಈ ದೇಶದಲ್ಲಿ ಪ್ರತಿ ದಿವಸ ಅರವಿಂದ್ ಕೇಜ್ರಿವಾಲ್ ಥರದವರು ಸಾವಿರಾರು ಟೀಕೆಗಳನ್ನು ಮಾಡಿರ್ತಾರೆ, ಸಾವಿರಾರು ಇದನ್ನು ಆರೋಪಗಳನ್ನು ಯಾರು ಬೇಕು ಅವ್ರ ಮೇಲೆ ಮಾಡಿರ್ತಾರೆ. ಅವೆಲ್ಲ ಜಡ್ಜ್ಮೆಂಟ್ ಮೇಲೆ ಪ್ರಭಾವ ಬೀರ್ಬೇಕಲ್ಲ ಅದು. ಅರವಿಂದ್ ಕೇಜ್ರಿವಾಲ್ ಇದೇ ಮಾತನ್ನು ಸ್ವರ್ಣಕಾಂತ ಶರ್ಮಾ ಅವ್ರಿಗೆ ಹೇಳಿದ್ರು. ಏನಂತ ಹೇಳಿದ್ರು ಅಂದರೆ, ಆನರೇಬಲ್ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವ್ರಿಗೆ, ಅಲ್ಲಿ ಅಮಿತ್ ಶಾ ಅವರು ಬಾಯಿ ಬಂದಾಗೆ ನನ್ನ ಪ್ರಕರಣದ ಬಗ್ಗೆ ಮಾತಾಡ್ತಾರೆ, ಅದರ ಪ್ರಭಾವ ನಿಮ್ಮ ಮೇಲಾಗತ್ತೆ ಅಂತ ಸ್ವರ್ಣಕಾಂತ ಶರ್ಮಾ ಅವ್ರ ಮೇಲೆ ಆರೋಪ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಅವರು. ನೀವು ವಿಡ್ರಾ ಮಾಡ್ಕೊಳ್ಳಿ, ರೆಕ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುವಾಗ ಅದೊಂದು ಆಪಾದನೆ ಅವ್ರ ಮೇಲೆ. ನೀವು ಅಮಿತ್ ಶಾ ಅವರ ಮಾತುಗಳಿಂದ ಪ್ರಭಾವಿತರಾಗಿ ನಾಳೆ ನನ್ನ ಜಡ್ಜ್ಮೆಂಟ್ ಕೊಡ್ಬೋದು ನೀವು ಅಂತ. ಅದಕ್ಕೆ ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು. ಆನರೇಬಲ್ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರು ಕೂಡ ಹೈಕೋರ್ಟ್ ಜಡ್ಜ್, ನೋಡಿ, ಡೆಲ್ಲಿ ಹೈಕೋರ್ಟ್ ಜಡ್ಜ್. ಅವ್ರು ಹೇಳಿದರು, ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಪೋಸ್ಟನ್ನು ನೋಡಿ ಕೋರ್ಟ್ಗಳು ಪ್ರಭಾವಕ್ಕೆ ಒಳಗಾಗೋದಾದರೆ ಈ ದೇಶದಲ್ಲಿ ಯಾವ ಜಡ್ಜ್ಮೆಂಟ್ಗಳು ಕೂಡ, ತೀರ್ಪುಗಳು ಕೂಡ ಸರಿಯಾಗಿರೋದಿಲ್ಲ. ಅವೆಲ್ಲ ಕೂಡ ಪೂರ್ವಾಗ್ರಹ ಪೀಡಿತ ಆಗಿರ್ತವೆ. ಕೋರ್ಟ್ ನಡೆಯೋದು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ, ವಿಚಾರಣೆ ಸಂದರ್ಭದಲ್ಲಿ ನಡೆದಂಥ ಕ್ರಾಸ್ ಎಕ್ಸಾಮಿನೇಷನ್ ಮೇಲೆ ತೀರ್ಮಾನಗಳಾಗ್ತವೆ, ತೀರ್ಪುಗಳಾಗ್ತವೆ ವಿನಃ ಸಂದೇಹಗಳ ಆಧಾರದ ಮೇಲೆ, ಸೋಷಿಯಲ್ ಮೀಡಿಯಾ ಪೋಸ್ಟುಗಳ ಆಧಾರದ ಮೇಲೆ ಯಾವುದೋ ಸಂದರ್ಶನ ನೋಡಿಕೊಂಡು ಅದನ್ನು ಕೇಳಿಸ್ಕೊಂಡು ನಾವಿಲ್ಲಿ ಬಂದು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ. ಕೋರ್ಟ್ ರೂಮ್ನಲ್ಲಿ ನಡೆಯುವಂಥ ವಿದ್ಯಮಾನದ ಮೇಲೆ, ಇಲ್ಲಿರುವಂಥ ಮೆರಿಟ್ ಟು ಡಿಮೆರಿಟ್ ಆಧಾರದ ಮೇಲೆ ತೀರ್ಪುಗಳಾಗ್ತವೆ. ಅದರಿಂದ ಅಮಿತ್ ಶಾ ಅಲ್ಲ, ಅರವಿಂದ್ ಕೇಜ್ರಿವಾಲ್ ಅವರೇ ನೀವೇ 100 ಆರೋಪಗಳನ್ನು ಹೊರಗಡೆ ಮಾಡಿರ್ತೀರಿ, ನಾವಿಲ್ಲಿ ಜಡ್ಜ್ಮೆಂಟ್ ಕೊಡೋರು ಅದನ್ನೆಲ್ಲ ನೋಡ್ಕೊಂಡು ಇಲ್ಲಿ ಜಡ್ಜ್ಮೆಂಟ್ ಕೊಡೋಕ್ಕಾಗತ್ತ ಅಂತ ಸ್ವರ್ಣಕಾಂತ ಶರ್ಮಾ ಅವರು
ಮೊನ್ನೆ ತಾನೇ ಜಾಡಿಸಿದ್ರು 2 ದಿವಸದ ಕೆಳಗೆ. ಆದರೆ ಈಗ ಈ ಲಕ್ನೋ ಬೆಂಚಿನ ಆನರಬಲ್ ಜಸ್ಟಿಸ್ಸು ವಿದ್ಯಾರ್ಥಿಯವರು ಹೇಳ್ತಾರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ ಹಾಕಿದ್ದೀರಿ, ಆದ್ದರಿಂದ ನನ್ನ ಮೇಲೆ ಒತ್ತಡ ಆಗಿದೆ ಅಂತ. ಆ ಪರೇಶಾನ್ ಕರ್ರೆ ಏನ್ರಿ ಅರ್ಥ ಇದಕ್ಕೆ? ಏನಾದರೂ ಅರ್ಥ ಇದೆಯಾ? ಒಬ್ಬ ಜಡ್ಜು ಈ ರೀತಿ ಅದಕ್ಕೆ ಅವರು ವಿಘ್ನೇಶ್ ಶಿಶಿರ್ ಅವರು ವಕೀಲರು ಹೇಳ್ತಾರೆ, ನೀವು ಈ ರೀತಿ ತೀರ್ಪನ್ನು ಕೊಟ್ಟಾಗ ನಮ್ಮದೇ ಕಕ್ಷಿದಾರ ಇದೊಂದು ಚಾರಿತ್ರಿಕವಾದಂಥ ಆರ್ಡ್ರು, ನಾನು ಭಾಳ ಸಂತೋಷ ಆಗಿದೆ, ಅಲಹಾಬಾದ್ ಹೈಕೋರ್ಟ್ಗೆ ನಾನು ಕೃತಜ್ಞನಾಗಿದ್ದೇನೆ, ಲಕ್ನೋ ಪೀಠಕ್ಕೆ ಕೃತಜ್ಞನಾಗಿದ್ದೇನೆ, ಆನರಬಲ್ ಜಸ್ಟಿಸ್ ಕೃತಜ್ಞನಾಗಿದ್ದೇನೆ, ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಪೋಸ್ಟ್ ಹಾಕೊಂಡ್ರಲ್ಲ, ಅದನ್ಯಾಕೆ ನೋಡಲಿಲ್ಲ ನೀವು ಅಂತ ಕೇಳ್ತಾರೆ. ಚೆನ್ನಾಗಿದೆ ನೋಡಿ ಪಾಯಿಂಟ್ ಇದು. ಅದಕ್ಕೆ ಅವರು ಉತ್ತರ ಹೇಳೋದಿಲ್ಲ. ಆಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಹಾಗಾದರೆ ನನಗೆ 4 ದಿವಸ ಸಮಯ ಕೊಡಿ ಅಂತ ಅಶೋಕ್ ಪಾಂಡೆ ಕೇಳ್ತಾರೆ, ಇವರು ವಕೀಲರು, ವಿಘ್ನೇಶ್ ಶಿಶಿರ್ ಅವರು ವಕೀಲರು. ಇಲ್ಲ, ಅದು ನೀವು ಈಗ ನಾನು ಈ ಪೀಠದಿಂದ ಹಿಂದೆ ಸರಿತಾ ಇದ್ದೇನೆ, ಮುಂದೆ ಯಾರು ಜಡ್ಜ್ ಬಂದು ಕೂತ್ಕೋತಾರೆ, ಈ ಪ್ರಕರಣವನ್ನು ಯಾರು ನೋಡ್ಕೋತಾರೋ ಅವ್ರ ಹತ್ರ ನೀವು ಈ ರೀತಿಯಾದಂಥ ಸಬ್ಮಿಷನ್ ಮಾಡಿ ಅಂತಾರೆ. ಅಲ್ಲಿಗೆ ಈ ದೇಶದಲ್ಲಿ ಈ ರೀತಿಯ ಕೋರ್ಟ್ ಡ್ರಾಮಾಗಳು ನಡೆಯಬಹುದು ಅನ್ನುವುದನ್ನು ನೀವು ಇನ್ನು ಮುಂದೆ ನಂಬಬೇಕು ಮತ್ತು ಈ ರೀತಿ ನಿರೀಕ್ಷೆಯನ್ನು ಮಾಡಬಹುದು. ನಡೀತಾ ಇರೋ ವಿದ್ಯಮಾನಗಳೆಲ್ಲ ಊಹಾತೀತವೆ, ಯಾವುದೂ ಕಲ್ಪನಾ ವಿಲಾಸವಲ್ಲ, ಎಲ್ಲವೂ ವಾಸ್ತವ, ಎಲ್ಲವೂ ನಡೆದದ್ದು, ಎಲ್ಲದಕ್ಕೂ ದಾಖಲೆಗಳಿದ್ದಾವೆ. ನಾನು ಹೇಳಿದ್ದು ಅಕ್ಷರಶಃ ನಾನು ಉತ್ಪ್ರೇಕ್ಷೆ ಮಾಡಲಾರದೆ ಇರುವ ಶಬ್ದಗಳನ್ನೇ ಬಳಸಿದ್ದೇನೆ. ಪೀಠ್ ಕೆ ಪೀಛೆ ಕೀಚಡ್ ಚಾಲ್ ರಹೆ ಹೇ ಆಪ್ ಅಂತ ಹೇಳ್ತಾರೆ ಜಡ್ಜ್. ಶಬ್ದ ಆಪ್ ಪರೇಶಾನ್ ಕರ್ ರಹೆ ಹೇ ಅಂತಾರೆ, ಮುझे ಅನ್ಯಾಯ ಹುವಾ ಹೇ ಅಂತಾರೆ ಜಡ್ಜ್. ಇದೇ ಶಬ್ದಗಳಿದ್ದಾವೆ, ನೀವು ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ. ನಾನು ಹೇಳೋದು, ರಾಹುಲ್ ಗಾಂಧಿ ದ್ವಿಪೌರತ್ವದ ಕೇಸ್ನಲ್ಲಿ ಗೆಲ್ತಾರೋ ಸೋಲ್ತಾರೋ, ಅವರು ಭಾರತೀಯ ನಾಗರಿಕ ಅಥವಾ ಬ್ರಿಟಿಷ್ ನಾಗರಿಕರು, ಅದೆಲ್ಲ ಬೇರೆ ವಿಚಾರ. ಈ ದೇಶದಲ್ಲಿ 3 ಕ್ಷೇತ್ರಗಳಿಗೆ ಅತಿ ಹೆಚ್ಚು ಬೆಲೆ ಇದೆ ಸರ್, ನಾನು ಅಂದ್ಕೊಂಡಾಗೆ, ನನಗೆ ಗೊತ್ತಿರೋ ಹಾಗೆ. ಒಂದು, ಈ ದೇಶದ ಸೈನ್ಯ. ಈ ದೇಶದ ಸೈನ್ಯ, ಅದರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಎರಡನೇದು, ಈ ದೇಶದಲ್ಲಿ ಶಿಕ್ಷಣದಲ್ಲಿ ಶಿಕ್ಷಕರು. ಒಬ್ಬ IPS IAS ಆಫೀಸರ್ ಇಲ್ಲರಿ, ಎದುರುಗಡೆ ಅವರು ಮಾಸ್ಟರ್ ಬಂದ್ರಂತಂದ್ರೆ ಅವನು ತನ್ನೆಲ್ಲ ಪೋಸ್ಟ್ಗಳನ್ನು ಮರೆತು ಉದ್ದಂಡ ನಮಸ್ಕಾರ ಮಾಡಿಬಿಡ್ತಾನೆ, ಯಾಕಂದ್ರೆ ಅವನಿಂದ ನಾನು ಈ ಸ್ಥಾನಕ್ಕೆ ಬಂದಿದೆ ಅಂತ. ಮೂರನೇದು ಜುಡಿಷಿಯರಿ, ನ್ಯಾಯಾಂಗ. ನ್ಯಾಯಾಂಗದ ಬಗ್ಗೆ ನಾವು ಏನೇ ಟೀಕೆ ಟಿಪ್ಪಣಿ ಮಾಡ್ಬೋದು, ಏನೇ ಅದ್ರ ಬಗ್ಗೆ ಮಂಥನಗಳು ನಡಿಬೋದು. ಈ ದೇಶದಲ್ಲಿ ಅತಿ ಹೆಚ್ಚು ವಿಶ್ವಾಸಾರ್ಹತೆ ಇರೋದು ನ್ಯಾಯಾಂಗಕ್ಕೆ. ಇದನ್ನು ಯಾರು, ಇದರ ಘನತೆಯನ್ನು, ಇದರ ಗೌರವವನ್ನು ಯಾರು ಉಳಿಸ್ಬೇಕು? ಜನ ಅಲ್ಲ, ಕಕ್ಷಿದಾರರಲ್ಲ, ಯಾರು ಈ ಕ್ಷೇತ್ರದಲ್ಲಿದ್ದಾರೆ ಅವರು ತಮ್ಮ ಗೌರವ ಘನತೆ ಅದನ್ನು ಉಳಿಸ್ಬೇಕು ಆ ಕ್ಷೇತ್ರದ್ದು. ಈಗ ಶಿಕ್ಷಕರ ಮರ್ಯಾದೆಯನ್ನು ಉಳಿಸ್ಬೇಕಾಗಿದ್ದಾರು ಶಿಕ್ಷಕರು. ಒಳ್ಳೆಯ ಪಾಠ ಮಾಡುವ ಮೂಲಕ ಶಿಕ್ಷಣ ಕ್ಷೇತ್ರದ ಘನತೆಯನ್ನು ಜಾಸ್ತಿ ಮಾಡಬೇಕು. ಸೈನ್ಯದ ಸ್ತರವನ್ನು ಹೆಚ್ಚಿಸೋದು ಹೇಗೆ, ಘನತೆಯನ್ನು ಕಾಪಾಡೋದು ಹೇಗೆ? ಸೈನಿಕ ಅಹೋರಾತ್ರಿ ದೇಶಕ್ಕಾಗಿ ದುಡಿಯುವ ಮೂಲಕ, ಸೈನ್ಯದ ಆಮೇಲೆ ಪ್ರಾಮಾಣಿಕತೆಯನ್ನು ಮೆರೆಯುವ ಮೂಲಕ, ಜೀವದ ಹಂಗು ತೊರೆದು ಹೋರಾಟ ಮಾಡುವ ಮೂಲಕ ಸೈನ್ಯದ ಬೆಲೆಯನ್ನು ಜಾಸ್ತಿ ಮಾಡಬೇಕು, ಮೌಲ್ಯವನ್ನು ಜಾಸ್ತಿ ಮಾಡಬೇಕು. ನ್ಯಾಯಾಂಗದ ಬೆಲೆಯನ್ನು ಜಾಸ್ತಿ ಮಾಡಬೇಕಾಗಿದ್ದಾರೆ ಜಡ್ಜ್ಗಳು ಎಂಥ ಸಂದಿಗ್ಧ ಸಂದರ್ಭದಲ್ಲಿಯೂ ಕೂಡ ನ್ಯಾಯಕ್ಕೆ ಬೆಲೆ ಇದೆ ಅನ್ನೋದನ್ನು ತೋರಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಯಾವುದೋ ಒಬ್ಬ ಪುಟಗೋಸಿ ಎಲ್ಲೇ ಒಂದು ಪೋಸ್ಟ್ ಹಾಕಿದ ಅಂದ ತಕ್ಷಣ ಹಿಂಸರಿಯೋದು ಅಥವಾ ಅದರಿಂದ ಪ್ರಭಾವಕ್ಕೊಳಗಿದೆ, ಅನ್ಯಾಯ ಆಗಿದೆ ಅನ್ನೋದು, ಇದು ನ್ಯಾಯಾಂಗ ವ್ಯವಸ್ಥೆಯ ಅಧೀರತೆಯನ್ನು ತೋರಿಸ್ತದೆ. ನೋಡ್ರಿ, ಇದೇ ದೇಶದಲ್ಲಿ, ಇದೇ ದಿಲ್ಲಿ ಹೈಕೋರ್ಟಿನಲ್ಲಿ ಒಬ್ಬ ಜಡ್ಜು ಮನೆಯಲ್ಲಿ ನೋಟಿನ ಬಂಡಲ್ ಇಟ್ಕೊಂಡು ಸುಟ್ಟು ಕರಕಲಾಗಿ ಸಿಕ್ಕಿಬಿದ್ದು ವರ್ಷಗಟ್ಟಲೆ ಅದೇ ಪೋಸ್ಟಲ್ಲಿ ಮುಂದುವರ್ಸ್ಕೊಂಡವ್ರು. ಮೊನ್ನೆ ರಾಜೀನಾಮೆ ಕೊಟ್ಟರು, ಬೇರೆ ವಿಚಾರ. ಆವಾಗ ಜನ ಚರ್ಚೆ ಮಾಡ್ತಾರೆ, ಇದೇನಿದು ಭ್ರಷ್ಟಾಚಾರ ನಡೀತದೆ ಅಂತಾರೆ. ನೀವು ಸ್ವೀಕರಿಸಬೇಕು, ಯಾಕಂದ್ರೆ ಅದೊಂದು ದೊಡ್ಡದಾದಂಥ ಸೆಗ್ಮೆಂಟ್, ದೊಡ್ಡ ಕ್ಷೇತ್ರ. ಯಾವುದೋ ಒಬ್ಬ ಹಾಗೆ ಮಾಡಿದ ತಕ್ಷಣ ಎಲ್ಲ ಜಡ್ಜ್ಗಳು ಹಾಗೆ ಅನ್ನುವಂಥ ಭಾವನೆ ಅಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟಿನ ಬಗ್ಗೆ ಇಷ್ಟು ಗಂಭೀರವಾಗಿ ಜಡ್ಜ್ಗಳು ಪರಿಗಣಿಸಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಎಲ್ಲ ರಾಜಕಾರಣಿ ಆಗಿರುವಂಥ ಕಕ್ಷಿದಾರರು ಏನಿದ್ದಾರೆ ಅವರು ಬಾಯಿಗೆ ಬಂದ ಹಾಗೆ ಪೀಠಗಳ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅದೇ ಮಾತನ್ನೇ ನಿನ್ನೆ ಸ್ವರ್ಣಕಾಂತ ಶರ್ಮಾ ಅವರು ಹೇಳಿದ್ದು, ನಾನೀಗ ಹಿಂದೆ ಸರಿಬಹುದು, ಪೀಠದಿಂದ ರೆಕ್ಯೂಸ್ ಮಾಡಿಬಿಡ್ಬೋದು, ಆದರೆ ನಾಳೆ ಇದು ಪ್ರೆಸಿಡೆನ್ಸ್ ಆಗತ್ತೆ, ನೋಡಿ ಹೆಂಗೆ ಅವ್ರು ಹಿಂದೆ ಸಾರದು ಹೋದರು ಅಂತ ಅರವಿಂದ್ ಕೇಜ್ರಿವಾಲ್ ಥರದವರು ಬೇರೆ ರಾಜಕಾರಣಿಗಳು ಬಂದು ತಮಗೆ ಯಾವ ಬೇಕು ಬೆಂಚು ಅದನ್ನು ಹಂಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಈ ರೀತಿಯಾದಂಥ ಆರೋಪಗಳನ್ನು ನ್ಯಾಯಾಂಗ ವ್ಯವಸ್ಥೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ರೋಬ್ ಇದೆಯಲ್ಲ, ಮೇಲೆ ಹಾಕ್ಕೊಂಡಿರ್ತಾರೆ ಅವ್ರು ಅಪರಾನು, ಈ ರೋಬು ಹಗುರವಾದದ್ದಲ್ಲ, ತುಂಬ ಭಾರವಾದದ್ದು. ಈ ಭಾರವನ್ನು ಎತ್ತಿ ಹಿಡಿಯಬೇಕಾದ ಜವಾಬ್ದಾರಿ ಜಸ್ಟಿಸ್ಗಳ ಮೇಲಿದೆ ಅಂತ ಒಬ್ಬ ಮಹಿಳಾ ಮಣಿ, ಒಬ್ಬ ತಾಯಿ ಹೇಳಿದ್ರಿ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ದಿಲ್ಲಿ ಹೈಕೋರ್ಟ್ನಲ್ಲಿ.
ನೋಡಿದರೆ ಇಲ್ಲಿ ನೋಡಿದರೆ ಟ್ವಿಟರ್ನಲ್ಲಿ ಇನ್ನು ಪೋಸ್ಟ್ ಹಾಕಿದೆ, ಆದ್ದರಿಂದ ನಾನು ಪೀಠದಿಂದ ಹಿಂದೆ ಸರಿತೀನಿ ಅಂತ ಇನ್ನೊಬ್ಬ ಜಡ್ಜ್ ಹೇಳ್ತಾರೆ. ಇದ್ರ ಬಗ್ಗೆ ಏನು ಅನ್ನೋಣ ಹೇಳಿ. ಈ ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ಮುಂದಿನ ದಿನಗಳಲ್ಲಿ ಏನಾಗತ್ತೆ ಈ ಪ್ರಕರಣ ಮಾತಾಡೋಣ. ತುಂಬ ಬೇಸರ ಆಗುತ್ತೆ ಕೆಲವೊಂದು ಸಲ ಇಂಥ ಸಂಚಿಕೆಗಳನ್ನ ಮಾಡುವಾಗ. ಯಾಕಂದರೆ ಜಡ್ಜ್ಗಳ ಬಗ್ಗೆ, ನ್ಯಾಯಾಂಗದ ಬಗ್ಗೆ ನಿರಂತರವಾಗಿ ನಾವು ಸಂಚಿಕೆಗಳನ್ನು ಮಾಡ್ತಾ ಇರ್ತೀವಿ. ಎಲ್ಲ ಆ್ಯಂಗಲಲ್ಲಿ, ನಾನು ವಕೀಲ ಇಲ್ಲದೆ ಇರ್ಬೋದು, ಜಡ್ಜ್ ಇಲ್ಲದೆ ಇರ್ಬೋದು, ಕಕ್ಷದಾರ ಅಲ್ಲದೆ ಇರ್ಬೋದು, ಸೆಕ್ಷನ್ಗಳನ್ನು ಓದೋದು, ಅದು ಏನು ಹೇಳುತ್ತೆ ಅಂತ ನೋಡೋದು, ಸಾಂವಿಧಾನಿಕವಾದಂಥ ಪ್ರಾವಿಷನ್ಗಳನ್ನು ನೋಡೋದು, ಅದು ಮಾಡಲಾರ್ದೆ ಕಾರ್ಯಕಲಾಪಗಳನ್ನು, ಕೋರ್ಟಿನ ಕಾರ್ಯಕಲಾಪಗಳನ್ನ ಹೇಳಲಿಕ್ಕಾಗೋದಿಲ್ಲ. ನೀವು ಸೆಕ್ಷನ್ಗೆ ಪಕ್ಕಾ ಸ್ಪಷ್ಟವಾಗಿ ಗೊತ್ತಿರ್ಬೇಕು ನೀವು. ಹಾಗಿದ್ದಾಗ ಇಂಥ ಪ್ರಕರಣಗಳು ನಡೆದಾಗ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ. ಅವಾಕ್ಕಾದೆ ನಾನು ಒಂದು ಕ್ಷಣ ನಿಜಕ್ಕೂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.